ರೀ ನಮ್ಮ ಅಣ್ಣನ ಫೋನ್ ಬರಾಕತ್ತೈತ್ರಿ. ಎಬ್ಸ್ ಎಬ್ಸ್. ಎಬಸ್ರಿ ಅತ್ತೀರ ಎಬಸ್ರಿ. ಕೋಳಿ ಫಾರಂ ಪಿಕ್ಸ್, ಹಂಗಾರ ದಿನ ಮನ್ಯಾಗ ಚಿಕನ್ ಪಿಕ್ಸ್, ಕಬಾಬು, ಶೇರ್ವಾ, ಬರೇ ಕುಸ್ಕಾ ಒಂದ್ ಮಾಡಿದ್ರೆ ಸಾಕು. ಐತಾರಕ್ಕೊಮ್ಮೆ ಮಸ್ತ್ ನಾಟಿ ಕೋಳಿ ಬಿರಿಯಾನಿ. ಅತ್ತೀರ ನಿಮ್ಗೇನ್ ಲೆಗ್ ಪೀಸ್ ಮಾಡ್ಕೊಡ್ಬೇಕಾ ಏನ ಕಬಾಬ್ ಅಷ್ಟ ತಿಂತೀರಿ ಅತ್ತೀರ? ಮತ್ತೆ ಕಬಾಬ್ ತಿನ್ನೋದಾದ್ರೆ ಕಬಾಬ್ ಮಸಾಲೆ ಎಲ್ಲ ತೊಗೊಂಬರ್ಬೇಕು. ಒಂದೆರಡು ತತ್ತಿ ಗಿತ್ತಿ ಒಡೆದು ಹಾಕಿ ಮಾಡಿದ್ರೆ ಮಸ್ತ್ ಆಕತ್ರಿ ಅತ್ತೀರ. ಮತ್ತೆ ಹೇಳಕತ್ತೇನ್ರಿ, ಆಮ್ಯಾಗ ಮೀನಾ ಭಾಳ ಬ್ಯಾಡ್ರಿ ಅತ್ತೀರ. ಮತ್ತೆ ಚಿಕನ್ ಜಗ್ಗ ನಾವು ಸಾಕ್ಬಿಟ್ಟಿರ್ತೀವಲ್ಲ, ಮತ್ತೆ ಯಾಕೆ ಮಾಡ್ಬೇಕು ರೀ? ನಾನು ಹಂಗಾರೆ ಸಂತಿ ಚೀಟಿ ಎಲ್ಲ ಬರೆದು ಕೊಡ್ತೀನಿ. ಕಬಾಬ್ ಮಾಡಕ್ಕೆ ಏನೇನು ಬೇಕು, ಬಿರಿಯಾನಿ ಮಾಡಕ್ಕೆ ಏನೇನು ಬೇಕು, ಶೇರ್ವಾ ಮಾಡಕ್ಕೆ ಏನೇನು ಬೇಕು, ಕುಸ್ಕಾ ಮಾಡಕ್ಕೆ ಏನೇನು ಬೇಕು ಎಲ್ಲ ಬರೆದು ಕೊಟ್ಬಿಡ್ತೀನಿ. ದರ್ರು ಒಂದು ತೊಗೊಂಬಂದ್ಬಿಡ್ರಿ ಹೋಗಿ. ಈರಿ ಬಗಲಾಗರಿ ಮೋರಿ, ನಿನ್ನ ಬಾಯಾಗನ ರೊಟ್ಟಿ ಥರಿಯ ಇನ್ನ ನಮ್ಮ ಅಣ್ಣ ಫೋನ್ ಹಚ್ಚಾನ ಅಂತ ಹೇಳಕತ್ತೀನಿ. ಆಗ್ಲೇ ಚಿಕನ್ ಮಾಡಕ್ಕೆ ಏನೇನು ಬೇಕು ಸಂತಿ ತರ್ಸಕತ್ತಾಳಿಕೆ ಹಡಿಬಿಟ್ಟಿ. ಕೂಸುಟ್ಟಕ್ಕೆ ಮುಂಚೆ ಕುಲಾಯಿ ಹೊಲಿಸ್ತಂಗ. ಏ ಬುಬ್ಣಿ, ಕೈ ಬಿಟ್ಟು ಒಳಗೆ ಹೋಗು, ಬೇರೆ ಏನ್ರ ಕೆಲಸ ಇದ್ರೆ ನೋಡ್ಕೊ ಹೋಗ. ನಮ್ಮ ಅಣ್ಣ ಎದಕ್ಕೆ ಫೋನ್ ಹಚ್ಚಾನ ಏನ ಎಬಿಸ್ ಮಾತಾಡ್ತೀನಿ. ವಾ ಏನ್ 3 ತಿಂಗಳಿಗೆ ಹುಡ್ದಂಗೆ ಮಾಡ್ತೋ ಮರ ಇದು. ಅಲ್ಲೇ ಗಿಟ್ಮೂಳಿ 3 ತಿಂಗಳಿಗೆ 7 ತಿಂಗಳಿಗೆ ಹುಟ್ಟಿದ್ರ ತೀರ ಚಿಕನ್ ಕೋಳಿ ಫಾರಂ ಇಟ್ಟಿಂದರ ಇಲ್ಲ ಕೈಗೆ ರೊಕ್ಕ ಬಂದಿಂದರ ಮಾತಾಡ್ತಿದ್ಲ. ಇದು ರೊಕ್ಕನೂ ಬಂದಿಲ್ಲ, ಇನ್ನು ಇಡ್ತೇವಿಲ್ಲ ಗೊತ್ತಿಲ್ಲ, ನಮ್ಮ ಅಣ್ಣ ಎದಕ್ಕೆ ಹಚ್ಚಾನ ಅನ್ನೋದ ಗೊತ್ತಿಲ್ಲ. ಆಗಲೇ ಇದನ್ನೆಲ್ಲ ಮಾತಾಡಕತ್ತಾಳಿಕೆ. ಆತಾಳ ಮಗನ ಕೋಳಿ ಫಾರಂ ಇಟ್ಟಿ ಅಂದ್ರೆ ದಿನ ಒಂದೊಂದು ಕೋಳಿ ಹಾಂಗ ನುಂಗುತ್ತಾಳಿಕೆ. ಅಯ್ಯ ಅತ್ಯಾರ ಖುಷಿ ತಡ್ಕೊಳಕ್ ಆಗ್ಲಿಲ್ರಿ ಅತ್ಯಾರ. ಅದಕ್ಕೆ ರೊಕ್ಕ ಕೊಟ್ಟು ತಿಂದು ತಿಂದು ಬೇಜಾರಾಗ್ಬಿಡ್ತಿತ್ತ, ಹೊಟ್ಟಿಗೆ ಹತ್ತಿದ್ದಿಲ್ಲ. ನೀವು ಬೇರೆ ಕೋಳಿ ಫಾರಂ ಬೇರೆ ಇಡ್ತೇನೆ ಅಂದ್ಬಿಟ್ಟಿರಲ್ಲ. ನನಗೆ ಅದಕ್ಕೆ ಚಿಕನ್ ಯಾವಾಗ ಮಾಡೇನೆ ಯಾವಾಗ ತಿಂದೇನೆ. ನಮ್ಮ ಅಪ್ಪ ನಮ್ಮವ್ವ ಬಂದಾಗ ಯಾವಾಗ ತಂದೂರಿ ಬೇಯಿಸ್ಕೊಟ್ಟೇನೆ. ಇದೇ ನನ್ನ ತಲೆಯಾಗಿರೋದು 3 ಹೊತ್ತು. ಅಲ್ಲ ಮಾಡ್ಕೊಂಡ್ರೆ ನಾವು ಅದಕ್ಕೆ ತಿಂತೇನೆ, ನೀವೇನು ಮುಷ್ಟಿ ನೋಡ್ತೀರ, ನೀವು ತಿಂತಿರಲ್ಲ. ಅಲ್ಲ ಹಡಿಬಿಟ್ಟಿ ಮಾಡ್ಕೊಂಡು ತಿನ್ ಯಾರು ಬೇಡ ಅಂದ್ರು. ಇಡು ಮಟನು ಪುರ್ಸತ್ತಿಲ್ಲನ ಇಟ್ಟಿಂದ ಮಾತಾಡ. ಕರಿಮಾರಿ ಈಗ ಮಾತಾಡಕತ್ತಿಯಲ್ಲ ಏರಿ ಆತಾತ್ರಿ ಎತ್ತೀರ. ಇಟ್ಟಿಂದ ಮಸಾಲೆ ತರಕ್ ಟೈಮ್ ಸಾಲೋದಿಲ್ಲ. 3 ಹೊತ್ತು ಕೋಳಿ ಫಾರಮ್ನಾಗ ಬಿದ್ದಿರ್ತಾರಲ್ಲ ಇವ್ರು, ಅದಕ್ಕೆ ಮೊದ್ಲ ತಂದ್ಬಿಡ್ಲಿ ಅಂದೆ. ಹೋಲ್ಬಿಡ್ರಿ ನೀವು ಫೋನ್ ಎಬಸ್ರಿ ಮತ್ತೆ ಕಟ್ಟಾದಿತ್ತು. ಯಾಕ ಈಗ ಅಂದಲ್ಲ. ಹಲೋ ಹಲೋ, ನಾನು ನಿಮ್ಮ ಅತ್ತಿಗೆಮ್ಮ. ಹೌದಾ, ಹೇಳ್ರಿ ಅತ್ತಿಗೆಮ್ಮ. ಅಣ್ಣ ಎದ್ನ? ಅಯ್ಯೋ ಎಲ್ಲಿ ಎದ್ದೇಳೋದು, ಜಗ್ಗ ಆರಾಮಿಲ್ಲ. ಅಯ್ಯವ್ವ ನಿಮ್ಮ ಅಣ್ಣಗೆ ಮಕ್ಕೊಂಡಾರಿಲ್ಲೇ. ಏನೋ ಒಂಥರ ಡಾಕ್ಟರ್ ಬಂದು ಈಗ ಎಲ್ಲ ಚೆಕಿಂಗ್ ಮಾಡಿ ಹೋಗ್ಯಾರ. ಏನೋ ಮನೋವ್ಯಾಧಿ ಹಚ್ಕೊಂಡ್ಬಿಟ್ಟಾರಂತ, ಮನ್ಸಿಗೆ ಏನೋ ಹಚ್ಕೊಂಡಾರಂತ. ಅದು ಆರಾಮಾಗುಮಟ ನಿಮ್ಮ ಮನೆಯವ್ರು ಆರಾಮಾಗೋದಿಲ್ರಿ. ಹೇಳೋಕ್ಕಾಗೋದಿಲ್ಲ. ಅದೇನಾರ ಆ ಮನೋವ್ಯಾಧಿ ಈಡೇರ್ಲಿಕ್ಕಂದ್ರೆ ಹಿಂಗೆ ಇಲ್ಲಿಂದ ಇಲ್ಲೇ ಏರ್ಬೋದು ಶಿವನ್ ಪದಾನ ಅನ್ನಕತ್ತಾರ. ಅತ್ತಿಗೆಮ್ಮ ಏನ್ರಿ ಹಿಂಗೆ ಹೇಳಕತ್ತೀರಿ? ಏನಾತ್ರಿ ಅತ್ತಿಗೆಮ್ಮ? ಏನಂತ ಹೇಳಯ್ಯವ್ವ, ನನ್ನ ಕರ್ಮನ ನಿಮ್ಮಣ್ಣ ಮಾಡ್ಕೋಬಾರ್ದು ಪಜಿತಿ ಮಾಡ್ಕೊಂಡ್ಬಿಟ್ಟಾನ. ಏನಾತ್ರಿ ಅತ್ತಿಗೆಮ್ಮ? ಏನೋ ಒಟ್ಟು ಗೊತ್ತಿಲ್ಲ. ನೀ ಈಗಿಂದ ಈಗ ಬಾ. ಬಂದ್ವಿ ರೀ. ನಮ್ಮ ಅಣ್ಣಗೆ ಭಾಳ ಆರಾಮಿಲ್ಲ ಅಂತ್ರಿ. ಬರ್ರಿ ಪಟ್ನ ಬಸ್ ಹತ್ತಿ ಹೋಗುನು. ಇಟ್ಟು ದಿನ ಆರಾಮದನ, ನಿನ್ನೆ ಆಸ್ತಿ ರೊಕ್ಕ ಕೇಳಿದ ಗುಟ್ಲೆ ಇವತ್ತು ಆರಾಮಿಲ್ಲ ಅವಂಗ. ನನ್ಗೆ ಯಾಕ ನಾಟಕ ಮಾಡಕತ್ತಾರ ಅನ್ಸಕತ್ತ ನೋಡಪ್ಪ. ಅಲ್ಲ ಇಟ್ಟು ದಿನ ಬಿಟ್ಟು ಈಗೇ ಆರಾಮಿಲ್ದಂಗ ಆಗ್ಬೇಕಂದ್ರ ಅವಂಗ ಕಾರಣ ಏನಿರ್ಬೋದು? ಅಜ್ಜಿಗೆ ಅರ್ಬಿ ಚಿಂತೆ ಅಂದ್ರೆ ಮೊಮ್ಮಗಳಿಗೆ ಇನ್ನೇನ ಚಿಂತೆ ಅಂತ ಸುಮ್ಮನೆ ರೀ. ಅಲ್ಲ ಮಣ್ಣಗೆ ಆರಾಮಿಲ್ಲ ಅಂತ ನಾ ಹೇಳ್ತೇನೆ. ಈಗ ಯಾಕೆ ಆರಾಮಿಲ್ಲ? ಇಟ್ಟು ದಿನ ಆರಾಮಿದ್ದ, ಬರೀ ಇದ ನಿಮ್ದು. ಅಲ್ಲಲೆಪ್ಪ, ಆಯ್ತು ಬಿಡು ಹೋಗ್ಲಿ. ಈಗ ಯಾರು ಹೋಗಿ ನೋಡ್ಕೊಂಡ್ ಬರ್ಬೇಕು? ಊರಾನವ್ರು 4 ಮಂದಿ ಕಳ್ಸುನು. ಹೌದನ? ಹಂಗಾರ ಹೇಳಿ ಬರ್ತಂತಡಿ ರೀ. ನಾವು ಹೋಗ್ಬೇಕು ಹಂಗಾರ. ಅತ್ತಿಯರ ಕೋಳಿ ಫಾರಂ ರೀ. ಚಿಕನ್, ಕಬಾಬು, ಮಟನ್, ಬಿರಿಯಾನಿ. ಅಯ್ಯೋ ಇದ್ರ ಹೆಣ ಎತ್ಲಿ. ಲೇ ಕರಿಮಾರಿ ರೀ ಬಚ್ಚಲ ಮೋರಿ, ನಮ್ಮ ಅಣ್ಣಗೆ ಆರಾಮಿಲ್ಲ ಅಂದ್ರೆ ನೀನು ತಿನ್ನೋದು ಹತ್ತೈತಲ್ಲ ಸಡಗ್ರ. ಏನಾರ ಮಾಡ್ಕೊರಿ ಮಗನ. ನಾವು ಹೋದಾರ ಬರ್ತೇವೆ ತಗೋ. ಹೋದಾರ ಅದೆಲ್ಲ ಮಾತಾಡ್ಕೊಂಡ ಬಂದ್ಬಿಡ್ತೇವೆ. ಆತೋಬೆ. ಹಂಗಲ್ಬಿ, ನಾನು ಆಕಿ ಇಬ್ರು ಬರ್ತೇವೆ ತಗೋ. ಯಾಕಂದ್ರೆ ಮತ್ತೆ ಈ ಟೈಮ್ನಾಗ ಆರಾಮಿಲ್ಲ ಅಂದ್ರು ಬಂದಿಲ್ಲ ನೋಡು. ಇಬ್ರು ಏನು ಮನ್ಯಾಗ ಅದಾನ ಅಂತಿ ಮತ್ತೆ ಬರ್ಬಾರ್ದನ್ನ ಊಟ ಅನ್ನೋಂಗೆ ಆಗಬಾರ್ದು. ಅದಕ್ಕೆ ಏನು ನಂದರ ಏನೈತಿ ಕೆಲಸ, ಆಕಿನ ಕರ್ಕೊಂಡು ನಾನು ಬರ್ತೇವೆ. ನಾವು ಬೈಕಿನ ಮೇಲೆ ಬರ್ತೀವಿ, ನೀವು ಬಸ್ಸಿಗೆ ನಡ್ರಿ. ಬಂದ್ವಿ ಹಂಗಂತೀಯ? ಬರಂಗಾರ. ಲೇ ಕರಿಮಾರಿ ಇರಿ. ಅಲ್ಲೇ ನಮ್ಮ ಅಣ್ಣನ ಮನ್ಯಾಗ ಹುಚ್ಚುತ್ರಂಗೆ ಏನಾರ ಮಾತಾಡ್ಬೇಡ. ಏನ ಸೂಕ್ಷ್ಮಲೇ ಇರು ಒಟ್ಟ. ಇವ್ರ ಅಣ್ಣ ದೊಡ್ಡ ಗವರ್ನರ್, DC ಆಫೀಸ್ನಾಗ ಹೊಂಟಂಗ ನಾವು ಸೂಕ್ಷ್ಮ ಇರ್ಬೇಕಲ್ಲಿ. ಏನು ಭಾಳ ಮರ್ಯಾದಿಸ್ತಾ ಇವ್ರಣ್ಣ. ಕರೆನ ಹಂಗೆಲ್ಲ ನಿಂಗೆ ಗೊತ್ತಾಗೋದಿಲ್ಲ ಸೊಸಿ. ನಾನು ಕೇಳಿ ನೀನು ಇವ್ರ ಅಣ್ಣಗೆ ಹೆಂಗೆ ಮರ್ಯಾದಿಂದ ಮಾತಾಡ್ಬೇಕಂತ ನಾ ಹೇಳ್ಕೊಡ್ತೇನೆ. ಏನ ಬಾಯಿ ಮುಚ್ಕೊಂಡಿರ್ತೀರನೆ ಮರ್ಯಾದಿಲ್ಲ ಅಂತ? ಯಾರಂದ್ರಿ ನಮ್ಮ ಅಣ್ಣಗೆ ಮರ್ಯಾದಿಲ್ಲ ಅಂತೇಳಿ? ನಮ್ದು ಎಂತ ವಂಶ ಅಂತ ಗೊತ್ತಿಲ್ಲ ನಿಮ್ಗೆ. ಕೊರಿಚುಟ್ಟ ಆರ್ಸಕ್ ಹೋಗಿದ್ದ ನಿಮ್ಮಪ್ಪ. ನಮ್ಗೇನು ಗೊತ್ತಿಲ್ಲ. ಯಾರು ಸೇದೋಗ್ದಿದ್ದು ಬಿಡಿ ಆರಿಸ್ಕೊಂಬಂದು ತಾಸೆ ಐತಿದ್ದ. ಎಲ್ಲ ಗೊತ್ತಾಯ್ತು ನಿಮ್ಮ ಚರಿತ್ರೆ ನನಗೆ. ನಿಮ್ಮ ಮುಂದೆ ನಡ್ರಿ ಬಂದ್ವಿ. ಊಟ ಅಂತೂ ಮಸ್ತ್ ಆತಲ್ಲ. ಮತ್ತು ನಿಮ್ಮ ತಂಗಿ ಗಂಡ ಆಮೇಲೆ ಬೇರೆ ಯಾರು ಬರ್ಗಿರ್ತಾರೆ ಏನ ಇರೋಂಗಿರ್ಲಿ ಅಂತ ಅಡುಗೆನ ಹೆಚ್ಚಿಗೆ ಮಾಡಿಟ್ಟಿದ್ದೆ. ಆಯ್ತು ಅವ್ರಿಗೂ ಬಂದ್ರಂದ್ರೆ ಊಟ ಮಾಡಂತಾನೆ, ಉಂಡ್ರಂದ್ರೆ ಊಟಕ್ಕೆ ನೀಡಕ್ಕೆ ಅಡಿಗೆ ಐತಿ. ಆತಾತ ಊಟ ಮಾಡನ್ ಏನ ಉಣ್ಲಿ. ಇಲ್ಲೋಡ ನಮ್ಮ ತಂಗಿ ಬಂದಾಗ ನಾ ಏನು ಮಾತಾಡ್ತೇನೆ ಅದಕ್ಕೆ ಹ್ಞೂ ಹ್ಞೂ ಅನ್ಬೇಕು ನೀನು. ಏನ? ಆತಾತ. ನೀವೇನು ಹೇಳಿದ್ರು ಹ್ಞೂ ಅನ್ಬೇಕನ? ಹ್ಞೂ ಅನ್ಬೇಕು. ನಾ ಏನು ಮಾತಾಡ್ಲಿ, ಏನು ಬೇಕಾದ್ ಹೇಳಿ ಹ್ಞೂ
ಹೌದು ಹೌದು ಅನ್ಬೇಕು ನೀನು. ಇಲ್ಲಾಂದ್ರ ನನಗದ ಚಿಂತೆ ಆಗೈತಿ ಅನ್ನ. ಒಟ್ಟು ಇವ್ ಮೂರಾಗ ಯಾವ್ದಂತಿ ನೋಡ, ನಿನ್ಗೆ ಯಾವ್ದು ಕರೆಕ್ಟ್ ಆಕೈತಿ ನೋಡಿ ಅದ ನಾನು ಒಟ್ಟು. ಹುಚ್ಚುಚ್ರಂಗ್ ಬ್ಯಾರೆ ಏನಾರ ಒಂದ್ ಅಕ್ಷರ ನಿನ್ ಬಾಯಾಗ ಬಂತು ಮತ್ತ ನಾಲ್ಗಿನ ಈ ಎಳದ್ ಹೊರಗ್ ಹೋಗದ್ ನಾಯಿಗೆ ಹೋಗದ್ ಬಿಡ್ತಾನೆ. ಆತ್ ತೋರಿಪ್ಪ, ನಾ ಏನು ಮಾತಾಡಕ್ ಹೋಗುದಿಲ್ಲ. ಅದೇನ್ ಮಾತಾಡ್ತೀರಿ ಮಾತಾಡ್ರಿ, ಎಲ್ಲದಕ್ಕೂ ಹ್ಞೂ ಹಾ ನಂಗೆ ಅದೇ ಯೋಚನೆ ಆಗೈತಿ. ಇಷ್ಟ ಹೇಳ್ತೇನೆ. ಏನ್ ಸುಡ್ಗಾಡ್ ನಾಟಕ ಮಾಡಕತ್ತೀರ ಏನ? ಅಣ್ಣ ಬಂದ್ರನ? ಅಲ 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 ಇಲ್ಲೇ ಕುಂತಿಯಲ್ಲ ನೀನು. ಅಲ್ಲ ನಾನು ಆರಾಮಿಲ್ಲ ಅಂತೇಳಿ ತಂಗ್ಯಾವ ಹತ್ತಿದ್ ನೋಡಿ ಫೋನ್ಯಾಗ, ಹಂಗಾರೆ ಮೂಗಿಗೆ ನಳಿ ಹಾಕಿ ಕೈಗೆ ಸಲಾನ್ ಹಚ್ಚಿ ಹಾಸಿಗೆಯಾಗ ಮನುಷ್ಯರನ್ನ ತುಂಬ ಹಚ್ಚಿ ಅಂತ ನಾ ಮಾಡೀನಿ. ನೋಡಿದ್ರೆ ಅಲ್ಲಲ್ಲ ಗಟ್ಟದ ಗಜದ ಇಲ್ಲೇ ಕುಂತಿ ಬಿಡು ಸೊಪ್ಪದಾಗ. ಏನಾಗೈತಿ? ಸುಮ್ನಿರಿ, ನಿಮ್ದೊಂದು ತಗ. ಅಣ್ಣ ಏನಾಗೈತಿ? ಏನಾಗೈತ್ಲೆ? ಮೈಗಿ ಬಿಸಿ ಆಗಿತ್ತ ಏನ? ನೋಡಲ್ಲ ನಮ್ನಿ ಅಮ್ಕಿಂಕ್ರು ಕುಂತಾನ. ಅಯ್ಯೋ ಮಾವ, ನಿಂಗ್ 3 ಹೊತ್ತು ನಕ್ಲಿನ ನೋಡಪ್ಪ. ಹಾ ಹೌದು. ಏನ ಏನಾರ ಉಂಡಿಲ್ಲಪ್ಪ? ಆರಾಮದಿ ಇಲ್ಲ ಅಣ್ಣ? ನಿನಗ ಆರಾಮಿಲ್ಲ ಅಂತ ಸುದ್ದಿ ಬಂದು ಬಿಟ್ಲೆ ನನ್ನ ಎದಿನ ದಸಕ್ ಅಂದ್ಬಿಡ್ತೆ ಅಣ್ಣ. ಇಲ್ಲ ಅಳ್ವ, ನಂಗೇನಾಗಿಲ್ಲ, ಆರಾಮ ಅದೇನಿ. ಹಾ ಹೌದು, ನನಗದ ಚಿಂತೆ ಆಗೈತಿ. ಅತ್ತಿಗೆಮ್ಮ ಏನ್ ಚಿಂತೆ ಆಗೈತಿ? ಏನಿಲ್ಲ, ನನ್ಗೆ ಆರಾಮಿಲ್ಲಲ್ಲ, ಅದೇ ಬೇಜಾರ್ನಾಗ ಹೇಳಾಕತ್ತಾಳ. ತಲೆ ಕೆಟ್ಟತಾಳ ಅದಕ್ಕೆ. ಹೌದು. ನಿನ್ ತಲೆ ಕೆಟ್ಟತನ, ಒಳಗ್ ಹೋಗ ಚಾಗಿ ಮಾಡ್ಕೊಂಬರೋಗ. ಹೌದು, ನನಗದ ಚಿಂತೆ ಆಗೈತಿ. ಅತ್ತಿಗೆಮ್ಮ ಏನಾತ್ರಿ? ಏನಿಲ್ಲವಾ, ಆರಾಮ ಅದೇನಲ್ಲ. ಏನಾಗೈತಿ? ಆರಾಮಿಲ್ಲದೆಲ್ಲ ನಿಮ್ಮ ಅಣ್ಣಗ ಪಾಪ ಕಲ್ಲುಗುಂಡಂಗಿದ್ರವ, ಹಿಂಗಾಕತಿ ಅಂತ ನಾನು ಕೊಂಡಿದ್ದಿಲ್ಲ. ಅಲ್ಲ ನೀವು ಅಳಾಕತ್ತಿರೋದು ನೋಡಿದ್ರೆ ಏನೋ ಆಗಬಾರ್ದಾಗಿ ಅವ್ರನ್ನ ಅಡ್ಮಿಟ್ ಮಾಡಾಕತ್ತಾರ ನಂಗೆ ಅಳಾಕತ್ತೀರಪ್ಪ. ನೋಡಿದ್ರೆ ಈ ನಮ್ನಿ ಕುಂತಾರ ಅವ್ರು. ಏನಿಲ್ಲ ತಂಗಿವ, ಅದು ಏನೋ ಮನಸ್ಸಿನ ಯೋಚನೆ, ಮನೋಭೀತಿ. ಹೌದು, ಅದೇ ಯೋಚನೆ ಆಗ್ಬಿಟ್ಟತ್ ನನಗಂತೂ. ಏನಾಗೈತಂತ ಬಾಯಿ ಬಿಟ್ಟು ಹೇಳಿದ್ರಲ್ಲ ಅಣ್ಣ, ಗೊತ್ತಾಗುದು. ಏನಿಲ್ಲ ಬಿಡವ, ಆರಾಮದೇನ, ಏನ್ ತೊಂದ್ರೆ ಇಲ್ಲ ನನಗ. ನನಗೂ ಅದೇ ಯೋಚನೆ ಆಗ್ಬಿಟ್ಟತಿ. ಏನ ಅಣ್ಣ ಆರಾಮಿದ್ದಿದ್ದ? ಅದಲ್ಲ, ನಿಮ್ಮ ಅಣ್ಣಗೆ ಆರಾಮಿಲ್ಲದ. ಆರಾಮದಾರಂತ ಹೋಗ್ಲಿ ಬಿಡ. ಶಾಂತ ಮಾತಾಡ. ಅಣ್ಣ ಹಂಗಾರ ಆರಾಮದಿಯಲ್ಲ? ಅತ್ತಿಗೆ ಫೋನ್ ಹಚ್ಚಿದ್ ನೋಡಿ ಭಾಳ ಗಾಬರಿ ಆಗ್ಬಿಟ್ಟಿದ್ನಪ್ಪ ನಾನು. ಈಗ ನೀ ಆರಾಮದಿ ಅಂದಿದ್ದಕ್ಕೆ ಒಂಚೂರು ಧೈರ್ಯ ಬಂತು ನನಗೆ. ನಾನು ಬರ್ಬೇಕಂತ ಮಾಡಿದ್ದೆ ಇವತ್ತು. ಅಷ್ಟ್ರಾಗ ಅತ್ತಿಗೆ ಮನೆ ಫೋನ್ ಹಚ್ಚಿದ್ ಚಲೋನ ಆತ. ಏನ ನಿನ್ನ ಕೂಟ ಒಟ್ಟು ಮಾತಾಡ್ಬೇಕಿತ್ತಪ್ಪ ನಾನು. ಏನು ಅನ್ಕೊಂತಾಳ, ಏನು ಅನ್ಕೊಂತೀಯ ಏನ? ಈ ಹೊತ್ತಿನ ಬಂದು ನನ್ನ ತಂಗಿ ಹಿಂಗೆ ಮಾತಾಡ್ತಾಳ ಅಂತೇಳಿ ಮನ್ಸಿಗೆ ಏನು ಅನ್ಕೋಬೇಡ ಅಣ್ಣ. ಇಲ್ಲ, ನಾ ಏನು ಅನ್ಕೊಳಂಗಿಲ್ಲವ. ನಿಂಗೆ ಏನ್ ಅನ್ನಿಸ್ತತಿ ಹೇಳ ನನಗೆ, ಅದಕ್ಕೇನೈತಿ? ಹೌದು, ನನಗೂ ಅದೇ ಚಿಂತೆ ಆಗ್ಬಿಟ್ಟತಿ. ಅತ್ತಿಗೆ ಯಾಕೆ ಆಗಲಿಂದ ಹಾಡಿದ್ದಾಡ ಕಿಸ್ಬೈದಾಸ ಅಂತೇಳಿ ಅದೊಂದೇ ಮಾತಾಡ್ತಾ ಇದಾರ. ಮುರ್ಸುಂಡಿ ಒಳಗ್ ಹೋಗಿ ಚಾವ್ ಮಾಡ್ಕೊಂಬರ ಜಾಡ್ಸೋದಿಲ್ಲ ನಿನಗ, ಅದಕ್ಕೆ ತಲೆ ಕೆಟ್ಟತಿ ಅಂದಂಗಣ್ಣ. ಇವ್ರ ಆಫೀಸ್ನಾಗ ಏನೋ ತೊಂದರೆ ಆಗ್ಬಿಟ್ಟತಿ. ನನ್ನ ಮಗನ ಆಫೀಸ್ನಾಗ ತೊಂದರೆ ಆಗಿ ಏನಾಗೈತೆ ಒಟ್ಟು ಗೊತ್ತಿಲ್ಲಪ್ಪ. ನನ್ನ ಮಗನ ಕೆಲಸದಿಂದ ತೆಗೆದು ಬಿಟ್ಟಾರಣ್ಣ. ಮನ್ಸಿಗೆ ಭಾಳ ಕೆಟ್ಟ ಅನ್ಕೊಂಡ್ಬಿಟ್ಟಾನ. ಒಂಥರ ಬೇಜಾರು ಮಾಡ್ಕೊಂಡಾನ. ದುಡಿಯೋ ಗಂಡಸ್ನ ಮನ್ಯಾಗ ಉಳಿದ್ನೆಲ್ಲ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಅಂತೇಳಿ ಮನ್ಸಿಗೆ ಏನೋ ಒಟ್ಟು ಭಾಳ ಕೆಟ್ಟ ಇದು ಮಾಡ್ಕೊಂಡ್ಬಿಟ್ಟಾನ. ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ದಣ್ಣ ನನಗೆ. ಅಯ್ಯ, ಅಷ್ಟು ಓದ್ಯಾನ, ಬರ್ದಾನ, ಕಲ್ತಾನ, ಅವಂಗ ಒಬ್ರು ಹೇಳ್ಬೇಕನ, ಹೋಗನ್ನ ಆರಾಮ. ಬೇಕಾರ ಇದ್ರಾಗ ಎಲ್ಲದ ಬೇರೆ ಇನ್ನೊಂದು ಕಂಪ್ನಿಗೆ ಯಾವ್ದಕ್ಕಾರ ಇಂಟರ್ವ್ಯೂ ಕೊಟ್ರ ಆಕತಿವ. ಅದವಲ್ಲಂತ ಒಂದು ಸ್ವಂತ ಕೋಳಿ ಫಾರ್ಮ್ ಮಾಡೋನು ಉದ್ಯಮ ಮಾಡ್ಬೇಕಂತ ಮಾಡೀನಿ ನಾನು ನಕತ್ತಾನ. ಹಾಗಾಗಿ ನಾನು ನಿನ್ನೆ ಫೋನ್ ಹಚ್ಚಿದ್ದೆ ಅಣ್ಣ. ನನಗೆ ಹೆಂಗಿದ್ರು ಆಪ ಸಾಯಿ ಹೊತ್ನ್ಯಾಗ ನನಗೂ 2.5 ಎಕರೆ ನಿನಗೂ 2.5 ಎಕರೆ ಕೊಡ್ಬೇಕಂತ ಹೇಳೇ ಸತ್ತಾನಲ್ಲ. ಅದಕ್ಕೆ ನನ್ನ ಪಾಲಿಂದ 2.5 ಎಕರೆ ಕೊಟ್ಬಿಡೋಣ. ಮನೆ ಇದನ್ನು ಪೂರ ನೀನೇ ಇಟ್ಕೋ ಅಣ್ಣ. ಏನು ನನಗೇನು ಬೇಡ ಈ ಮನೆ ಒಳಗೆ. ಹೊಲನೂ 2.5 ಎಕರೆ ನೀ ಇಟ್ಕೋ, 2.5 ಎಕರೆ ನಂಗೆ ಕೊಡೋಣ. ಅಂದ್ರೆ ನನ್ನ ಮಗೊಂದು ದುಡ್ಮೆ ಹಚ್ಕೊಡ್ತೇನೆ. ಒಟ್ಟು ಕೈಯಾಗ ರೊಕ್ಕವು ನನ್ನ ಆಸ್ತಿ ನನಗಿರ್ತೈತಿ. ತವ್ರ ಮನ್ಯಾಗ ಬಂದು ನಮ್ಮ ತಂಗಿ ಹಿಂಗೆ ಕೇಳತ್ತಾಳ ಅಂತ ಅನ್ಕೋಬೇಡಣ್ಣ. ಅಲ್ಲವ, ಕೊಡುದೆಲ್ಲ ಕೊಟ್ಟಾಗೈತಿ, ಲಗ್ನ ಮಾಡಾಗೈತಿ. ಇನ್ನು ತವ್ರ ಮನೆಯಾಗಿಂದ ಅದು ಬರ್ಬೇಕು, ಇದು ಬರ್ಬೇಕು, ಅದನ್ನು ಕೊಡ್ಬೇಕು, ಇದನ್ನು ಕೊಡ್ಬೇಕು ಅನ್ನೋದ್ರಾಗ ಅದಿರವ ಒಟ್ಟು ನೀವು. ಅಲ್ಲ ಅತ್ತಿಗೆಮ್ಮ, ಅದು ನಮ್ಮವ್ವ ನಮ್ಮಪ್ಪಾರ ಇದ್ದ ಕಾಲದಾಗಿಂದನೂ ನನಗಿಷ್ಟ ನಮ್ಮ ಅಣ್ಣಗಿಷ್ಟ ಅಂತೇಳಿ ಅವ್ರು ಹೇಳೇ ತೀರ್ಕೊಂಡಾರ. ಅದಕ್ಕೆ ಕೇಳಿದ್ನಪ್ಪ. ಆಮೇಲೆ ಇಷ್ಟು ವರ್ಷ ಈಗ ಮಕ್ಕಳು ದೊಡ್ಡ ಹಾಕತ್ವಿ, ಇಷ್ಟು ದೊಡ್ಡವಾದರೂ ನಾ ಇವತ್ತಿನವ್ರಿಗೆ ನಮ್ಮ ಅಣ್ಣಂದು ಹೊಲದಾಗ ಏನು ಬೆಳಕು ತಿಂತಾನಲ್ಲ ಫಾಯ್ದೆ ಕೇಳಿಲ್ಲ, ಏನಿಲ್ಲ. ತಂಗಿ ಅಂತೇಳಿ ದೌಡ್ ಮದಿ ಮಾಡ್ಯಾನ. ನನ್ನ ಮಗ ದೊಡ್ಡವದಾನ. ಇವ ಲೇಟಾಗಿ ಮಾಡ್ಕೊಂಡು ಲೇಟಾಗಿ ಹುಟ್ಟತಪ್ಪ ನಿಮಗೂ ಕೂಸು. ಇವತ್ತಿನವ್ರಿಗೆ ಫಾಯ್ದೆ ತಿಂದ್ರು ನಾ ಏನ್ರಿ ಕೇಳೇನ? ಕೇಳಿಲ್ಲ. ಆದ್ರೆ ಈಗ
ಹೊಲ ಈಶೆ ಮಾಡಿ ಅಳಿಸ್ಕೊಡುದು ಅಂದ್ರ ಏ ನಾನು ಹೆಂಡತಿ ಪಾಲಿಗೆ ಬರ್ಬೇಕಾಗಿತ್ತು ಕೇಳಾಕತ್ತೇನವಾ. ಇದು ಶಾಂತ, ಒಂದ್ ಮಾತು, ನನಗರ ಇನ್ನೆಷ್ಟು ದಿನ ಬದುಕ್ತಾನೆ ಗೊತ್ತಿಲ್ಲ, ಹೇಳಬಾರ್ದು ನಿಮ್ಮಿದ್ರಿಗೆ ಅನ್ಕೊಂಡಿದ್ದೆ. ಆದ್ರೆ ನೋಡಿದ್ರೆ ದೇವ್ರು ನನಗಿಂತ ಒಂದು ಕಾಯಿಲೆ ತಂದ್ಬಿಟ್ಟ. ಅದಕ್ಕೆ ಸಾಯಿದ್ರೊಳಗ ನನ್ನ ಮಗನ ಲಗ್ನ ನೋಡ್ಬೇಕಂದ್ರ ನನ್ನ ಮಗ ಇನ್ನೆಲ್ಲ ಬಿಟ್ಟು ಮ್ಯಾಕೆದ್ದಿಲ್ಲ. ಈಟದಾನ ಈ ವಯಸ್ಸಕ್ಕಿರೋಂಗ ಕನ್ಯೆ ಯಾರು ಕೊಡ್ತಾರೆ ಹೇಳಿ ನೀನ ನೋಡುನು. ಈಗ ನನಗೆ ಹೆಂಗಿದ್ರು ನಮ್ಮ ತಂಗಿ ಮಗಳು ಅಂದ್ರೆ ನಿನ್ನ ಮಗಳನ್ನ ನನ್ನ ಮನೆ ತುಂಬಿಸ್ಕೋಬೇಕಂತ ಆಸೆ ಇತ್ತು. ಅದಕ್ಕೆ ಈ ನೆಪದಾಗರ ಈಡೇರ್ಲಿ ಅಂತ ದೇವರು ನನಗೆ ಕ್ಯಾನ್ಸರ್ ಕೊಟ್ಬಿಟ್ಟನ. ಇನ್ನೊಂದು ಸ್ವಲ್ಪ ದಿನಕ್ಕೆ ಸತ್ತು ಹೊಕ್ಕನಿ. ಅದಕ್ಕೆ ದೌಡು ನನ್ನ ಮಗಂದು ನಿನ್ನ ಮಗಳದು ಲಗ್ನ ನೋಡುನು ಅಂತ. ನೀವು ಹ್ಞೂ ಅಂದೆ ಅಂದ್ರೆ ಒಂದು ಮದುವೆ ಮಾಡೋನು ಅನ್ಕೊಂಡೆ ನೋಡು. ನಾನು ಹೆಂಗೆ ಮಾಡ್ತೀನಿ ನೋಡುವ, ಸಾಯೋದಕ್ಕಿಂತ ಮುಂಚೆ ಅಣ್ಣನ ಆಸೆ ಈಡೇರಿಸ್ತೀವೋ ಏನಿಲ್ಲೋ ವಿಚಾರ ನಿನಗ ಬಿಟ್ಟಿದ್ದು. ಅದಕ್ಕೆ ನೋಡುವ, ಆಸ್ತಿ ಗೀಸ್ತಿ ಅನ್ನೋದೆಲ್ಲ ಬಿಟ್ಬಿಡು ಈಗ ಸದ್ಯ. ನನ್ನ ಮಗಗೂ ನಿನ್ನ ಮಗಳಿಗೂ ಮದುವೆ ಮಾಡುವ. ಆತಣ್ಣ ಮಾಡ್ತಾನೆ ಅಣ್ಣ. ನೀ ಸಾಯಕ್ಕಿಂತ ಮುಂಚಿದೊಂದು ಆಸೆನ ಈಡೇರ್ಸಂಗಿಲ್ಲ. ಯಾವತ್ತಿದ್ರು ನಿನ್ನ ಮನೆ ಸಸಿನ ಆಯ್ಕೆ. ಆತಣ್ಣ ನೀ ಹೇಳ್ದಂಗ ಮಾಡ್ತೀನಿ. ಏ ಸಾಣದೈತಿ, ಇನ್ನು ಹುಡುಗದ ಸಾಲಿಗೆ ಹೋಗತಿ. ಸುಮ್ನಿರಿ, ನಮ್ಮ ಅಣ್ಣನೀಗ ಬಾಳೆ ಮಾಡಕ್ ಕಳ್ಸಂತ ನನ್ನ ಬರೇ ಮದ್ವಿ ಮಾಡ ಅನ್ನಕತ್ತಾನ ಅಷ್ಟ. ನಮ್ಮ ಅಣ್ಣ ಸಾಯಿದ್ರೊಳಗ ನಾ ಈ ಆಸೆ ಈಡೇರಿಸ್ಬೇಕ್ರಿ. ತವ್ರ ಮನಿಂದ ಇರೋದು ನಮ್ಮ ಅಣ್ಣ ಒಂದ. ಆತಣ್ಣ ನೀ ಹೇಳ್ದಂಗ ಮಾಡೋನು. ಇದ ಸೋಮಾರ ಗುಡಿಯಾಗ ತಾಳಿ ಕಟ್ಟಿಸ್ ನಿನ್ನ ಆಸೆ ಈಡೇರಿಸ್ತೇನೆ ಅಣ್ಣ. ಆತು, ಮದ್ವಿದ ಆಮ್ಯಾಗ ಮಾತಾಡೋಣಂತ. ಹೊಲ ಯಾವಾಗ ಖರೀದಿ ಹಾಕಿ ಕೊಡ್ತಾರ ಕೇಳು. ಯಾಕಂದ್ರ ಮಗನ ಜೀವನನೂ ಅಷ್ಟ ಮುಖ್ಯ, ಅದಕ್ಕೆ ಕೇಳಿದೆ. ಈಗ ನನ್ನ ಮಗ ಕೆಲ್ಸ ಇಲ್ದ ಮನ್ಯಾಗ ಒಂದು ಕುಂತಾನ. ಅದಕ್ಕೆ ಒಂದು ಸ್ವಲ್ಪ ಹೊಲ ಖರೀದಿ ಆಯ್ಕು ಎಂದು ಕೊಡ್ತಾರೆ ಗೊತ್ತಾದ್ರೆ ಅವನು ಮುಂದಿಂದ ಕೆಲಸ ಕೈಗೊಳ್ತಾನ ಅಂತ. ಈಗ ನಿಮಗೆ ಕ್ಯಾನ್ಸರ್ ಬಂದಿದ್ದೆ ನಂಗೆ ನಂಬಕ್ಕಾಗೋಲ್ತು. ಭಾಳ ವಿಚಿತ್ರ ಅನ್ಸಕತ್ತೈತಿ. ದೇವರು ಇಂಥದ್ದೊಂದು ತರಬಾರ್ದಾಗಿತ್ತು. ಯಾರಿಗೆ ಏನು ಅನ್ಯಾಯ ಮಾಡಿತ್ತಂತೇಳಿ ಹಿಂಗಾತ ಏನು. ಊರಿಗೊಂದತ್ತಿದ್ರ ಇವಂಗೊಂದತ್ತಿರ್ತೈತಿ ಮಾವಂಗ. ತಂಗಿ ನೀನಾರ ಹೇಳುವ ಒಟ್ಟು ನಿನ್ ಗಂಡಗ. ಸ್ವಲ್ಪ ಸುಮ್ಮನೆ ಇರ್ತೀರನೆ ಅಣ್ಣ. ನಮ್ಮ ಮಗ ನನ್ನ ಸೊಸಿ ಬರಾಕತ್ತಾರ. ಅವ್ರ ಕೂಟ್ ಮಾತಾಡಿ ಅಂದ್ ಮಾಡೋನ್ ಮದ್ವಿ ಕೇಳ್ಕೊಂಡು ಮಾಡೇ ಬಿಡುನ್ ಅಣ್ಣ. ಇನ್ನು ಬಿಡುದು ಬೇಡ, ನಿನಗಿಂತ ಹೆಚ್ಚಿಂದ ಏನಿಲ್ಲ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.